ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್, ಇವಾಗ ಸಿನಿಮಾ ರಿಲೀಸ್ ಆಯ್ತು, ಅದ್ಭುತ ಯಶಸ್ಸು ಕಾಣ್ತಿದೆ, ಅದೊಂದು ಖುಷಿ ಇದೆ, ಇಡೀ ಚಿತ್ರತಂಡಕ್ಕೆ ಖುಷಿ ಇದೆ. ಬಟ್ ಈ ನಡುವೆ ಜನರ ಆಡಿಯನ್ಸ್ ಸಿನಿಮಾ ನೋಡ್ತಿರುವಾಗ ದೈವದ ಅನುಕರಣೆ ಮಾಡುವಂತದ್ದು ಇದೆಲ್ಲ ನಡೀತಾ ಇದೆ. ಬಟ್ ಸಿನಿಮಾ ನೋಡ್ತಿರೋರ್ಗೆ ಹಾಗನ್ಸುತ್ತೆ, ಬಟ್ ಆ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಿರುವಾಗ ರಿಷಬ್ ಶೆಟ್ಟಿ ಅವ್ರಿಗೆ ಬಟ್ ಈ ತರದ್ ಏನಾದ್ರು ಇನ್ಸಿಡೆಂಟ್ ನಡೆದಿತ್ತ ಸೆಟ್ ಅಲ್ಲಿ ಅಂತ? ಅದೇ ಸರ್ ಹೇಳೋದಲ್ಲ, ಅಣ್ಣ ಕ್ಯಾರೆಕ್ಟರ್ ಮಾಡ್ತಿರುವಾಗ ಇಡೀ ಸೆಟ್ ಪಿನ್ ಡ್ರಾಪ್ ಸೈಲೆನ್ಸ್, ಯಾರು ಏನು ತುಟುಕ್ ಪಿಟಿಕ್ ಅಂತಿರ್ಲಿಲ್ಲ. ಆಕ್ಷನ್ ಕಟ್ ಹೇಳೋದು ಕೇಳಿಸೋದು, ಅಣ್ಣ ಆಕ್ಟ್ ಮಾಡೋದು ನೋಡೋದು, ಎಲ್ಲ ಕೈ ಮುಗಿದ್ ನಿಂತ್ಕೋತಿದ್ವಿ. ಬಿಟ್ರೆ ಬೇರೆ ಏನು ಮಾಡಕ್ ಆಗ್ತಿರಲಿಲ್ಲ ನಾವು. ಅಣ್ಣ ಹಿಂಗ್ ಬರ್ತಿದ್ರೆ ಎಲ್ಲ ಹಿಂಗ್ ಸೈಡ್ ಬಂದ್ಬಿಡ್ತಿದ್ವಿ. ಅದೊಂದ್ ವೈಬ್, ಅದೊಂದ್ ಎನರ್ಜಿ ಪಾಸ್ ಆಗೋದು ನಮ್ಗೆ ಗೊತ್ತಾಗ್ತಿತ್ತು. ಸೊ ಯಾರು ಮಾತಾಡ್ಸಕ್ಕೂ ಹೋಗ್ತಿರ್ಲಿಲ್ಲ. ಏನೋ ಮುಂಚೆ ನಾವು ಬೇರೆ ಸೀಕ್ವೆನ್ಸ್ ಗಳನ್ನ ಮಾಡುವಾಗ ಅಣ್ಣನೇ ಮಾತಾಡೋರು, ಏನ್ರ ಮಗ ಏನೋ ಸಮಾಚಾರ ಅದು ಇದು ಅಂತ. ಈ ಸೀಕ್ವೆನ್ಸ್ ಅಲ್ಲಿ ನಾವೇ ಹತ್ರಕ್ಕೆ ಹೋಗ್ತಿರ್ಲಿಲ್ಲ ಯಾರು. ಅಂದ್ರೆ ಗೊತ್ತಿಲ್ದೇನೆ ಒಂದು ಒಂದು ಭಕ್ತಿ, ಎಲ್ಲರಿಗೂ ಒಂದ್ ಕೈ ಮುಗಿತ ಮತ್ತೆ ಆ ತರದ್ದು ಸರ್. ಥಿಯೇಟರ್ ಅಲ್ಲಿ ಈ ಜನ ಅನುಕರಣೆ ಮಾಡೋದನ್ನ ನೀವು ಸಿನಿಮಾ ರಿಲೀಸ್ ಆಗಿ 1 ದಿನಕ್ಕೋ 2 ದಿನಕ್ಕೋ ನಾವೇ ಥಿಯೇಟರ್ ವಿಸಿಟ್ ಮಾಡಿ ಇನಿಷಿಯೇಟ್ ನಾವೇ ತಗೊಂಡು ಹೋಗಿ ಥಿಯೇಟರ್ ಗಳಿಗೆ ಹೇಳಿದ್ವಿ, ದಯಮಾಡಿ ಯಾರು ಅನುಕರಣೆ ಮಾಡಕ್ ಹೋಗ್ಬಿಡಿ. ಮತ್ತೆ ಒಂದಷ್ಟು ಮೇಜರ್ ಸೀಕ್ವೆನ್ಸ್ ಗಳನ್ನ ಶೂಟ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ನ್ಯಾಪ್ ಅಲ್ಲೆಲ್ಲ ಹಾಕ್ತಿದ್ರು. ಅದೇ ಸಿನಿಮಾದ ಜೀವ. ಅದನ್ನ ತೆಗೆದು ಹಾಕಿದ್ರೆ ಅದು ಬೇಡ ಅಂತ ಹೇಳಿ ನಾವೇ ಹೋಗಿ ಥಿಯೇಟರ್ ಗಳಿಗೆ ವಿಸಿಟ್ ಮಾಡಿ ಜನಗಳ ಹತ್ರ ಕೇಳ್ಕೊಂಡಿದ್ದು ಆ ವಿಡಿಯೋ ಹಾಕಿದ್ವಿ ಸರ್. ಸೊ ಅನುಕರಣೆ ಮಾಡೋದನ್ನ ದಯವಿಟ್ಟು ಮಾಡಬೇಡಿ. ಆ ಭಾಗದ ಜನಗಳಿಗೆ, ಅದನ್ನ ನಂಬಿರುವಂತವರಿಗೆ ಎಲ್ಲರಿಗೂ ಹರ್ಟ್ ಆಗುತ್ತೆ. ಸೊ ಅದನ್ನ ಮಾಡ್ಬೇಡಿ ಅಂತ ನಾವು ಕೇಳ್ಕೊಂಡ್ವಿ ಜನರ ಹತ್ರ. ಸೊ ಏನ್ ಮಾಡತ್, ಎಷ್ಟು ಮಾಡ್ಬೋದ ನಾವು ಅದನ್ನ ಮಾಡ್ಬೋದು ಸರ್. ಅದನ್ನ ಹಿಡಿದು ಕಟಾಕಿ ನೀನ್ ಮಾಡ್ಬೇಡ ಗುರು, ನೀನ್ ಕುತ್ಕೋ ಅಂತ ನಾವು ಹೇಳಕ್ ಏನಾಗುತ್ತೆ? ಅಂದ್ರೆ ಇದು ನಾಟಕ ಬೇಕಂತ ಮಾಡ್ತಾರ ಅನ್ಸುತ್ತಾ? ಅಂದ್ರೆ ಈಗ ನಾನ್ ಕೇಳಿರೋದು ಏನಂದ್ರೆ, ಸಿನಿಮಾ ನೋಡ್ತಿರೋರ್ಗೆ ಈ ತರ ಎಫೆಕ್ಟ್ ಆದ್ರೆ, ಬಟ್ ಅದ್ರಲ್ಲಿ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಿರೋರ್ಗೆ ಹೇಗಾಗಿರ್ಬೋದು ಅಂತ ನಾನ್ ಕೇಳ್ತೀನಿ. ಅದು ನೀವು ರಿಷಬ್ ಅಣ್ಣಂಗೆ ಕೇಳ್ಬೇಕು ಸರ್. ಒಳಗೆ ಏನಾದ್ರು ಆಯ್ತಾ ಅನ್ನೋ ಪ್ರಶ್ನೆನ ನಾವ್ ಹೇಳುದಲ್ಲ, ಕೈ ಮುಗಿದ್ ನಿಂತಿದ್ವಿ ಅನ್ನೋದ್ ಬಿಟ್ರೆ ನಮ್ಗೆ ಏನಂತಾರೆ, ರಿಷಬ್ ಅಣ್ಣನ್ ಒಳಗಾಗ್ತಿರೋ ಭಾವನೆ ನಮ್ಗೆ ಗೊತ್ತಾಗಲ್ಲ. ಜನಗಳಿಗೂ ಅಷ್ಟೇ ಬೇಕು ಅಂತಾನೆ ಮಾಡ್ತಾರೆ ಅಂತಲ್ಲ ಸರ್. ಕೆಲವರು ಏನಂತಾರೆ, ಮಾನಸಿಕವಾಗಿ ಸ್ವಲ್ಪ ವೀಕ್ ಇರುವಂತವ್ರು ಅಥವಾ ಏನಂತಾರೆ ತುಂಬಾ ಲೋ ಇರೋವಂತವ್ರು ನೋಡುವಾಗ ಆಕರ್ಷಣೆ ಆಗೋ ಸಹಜ ಆಗತ್ತೆ. ಅದನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿ ಪೋರ್ಟ್ರೇ ಮಾಡಿ ಇನ್ನೊಂದ್ ಏನೋ ಮಾಡೋ ಬದಲು ಸೊ ಯಾರು ಮಾಡದೆ 10 ನಿಮಿಷ ಸುಮ್ನೆ ಅವ್ರನ್ನ ಕೂರ್ಸಿದ್ರೆ ಆಟೋಮೆಟಿಕ್ ಆಗಿ ಸರಿ ಆಗುತ್ತೆ. ಸೊ ಅದು ಏನಂತಾರೆ, ಈಗ ದೈವ ಒಂದು ಮಾತ್ರ ಅಲ್ಲ ಸರ್. ಈಗ ನಾವ್ ಯಾವ್ದೇ ಬೇರೆ ದೇವಸ್ಥಾನಗಳಿಗೆ ಹೋಗ್ತಿವಿ, ಇನ್ನೊಂದ್ ಎಲ್ಲಿಗೋ ಹೋಗ್ತಿವಿ, ತುಂಬಾ ನಾವು ಒಳಗ್ ಹೋದಾಗ ಆಟೋಮೆಟಿಕ್ ಆಗಿ ಅದು ಆಕರ್ಷಣೆ ಆಗ್ಬಿಡುವಂತದ್ದು ಸುಮಾರು ನೋಡಿದೀವಿ ನಾವು. ಸೊ ಅದನ್ನ ನಾವು ಪೋರ್ಟ್ರೇ ಮಾಡೋದು ತಪ್ಪು ಮಾಡಬಾರ್ದು ಅಂತ ನಾನು ಹೇಳ್ತೀನಿ ಅಷ್ಟೇ ಸರ್. ಏನಿಲ್ಲ ಅಂದ್ರೆ ಇದು ಎಷ್ಟು ಇದ್ ಮಾಡಿದ್ರು ಕೇಳ್ತಾ ಇಲ್ಲ ಜನರು. ಇತ್ತೀಚಿನ ಅದೇ ಒಂದ್ ಸ್ವಲ್ಪ ಕಾಂಟ್ರವರ್ಸಿ ಆಗಿ ಬದಲಾಗಿದೆ. ಯಾಕಂದ್ರೆ ಅವ್ರ ಧಕ್ಕೆ ಹರ್ಟ್ ಆಗಿದೆ ಅನ್ನೋದು, ಅವ್ರ ನಮ್ಮ ಭಾವನೆಗಳಿಗೆ ಇವ್ರು ಹರ್ಟ್ ಮಾಡಿದ್ದಾರೆ ಅನ್ನುವಂತ ವಿಚಾರ ಕೂಡ ಅವ್ರು ಕೂಡ ಒಂದ್ ಕಡೆ ನಡೀತಾನೆ ಇದೆ. ಬಟ್ ಈ ತರ ವಾದಗಳು ನಡೀತಾ ಅಣ್ಣನು ಹೇಳ್ತಾನೆ ಇದೆ ಸರ್, ಸ್ಟೇಜ್ ಮೇಲೆ ಹೇಳ್ತಾರೆ, ಎಲ್ಲಾ ಕಡೆ ಹೇಳ್ತಾರೆ. ನಮ್ಮ ಹೊಂಬಾಳೆ ಸಂಸ್ಥೆಯಿಂದಾನೇ ನೋಟಿಸ್ ಬಂದಿತ್ತು, ದಯಮಾಡಿ ಯಾರು ಅದನ್ನ ಮಾಡಕ್ ಹೋಗ್ಬೇಡಿ, ರಿಕ್ವೆಸ್ಟ್ ನಿಮ್ಮ ಹತ್ರ ಅಂತ ಎಲ್ಲಾರ ಹತ್ರ. ಸೊ ಮಾಡ್ತಿದ್ದಾರೆ. ಥಿಯೇಟರ್ ಇಂದ ಆಚೆ ಬಂದು ಪಂಜಲ ಹಿಡ್ಕೊಂಡು ಕಿಚ್ಚಾಡ್ತಿದ್ದಾರೆ, ಓ ಅದು ಇದು ಅಂತೆಲ್ಲ. ಅದ್ ನಮ್ಗೆ ನೋಡಿದ್ರೆ ಏನಪ್ಪ ಇದು ಅನ್ಸುತ್ತೆ. ಸೊ ಅದ್ ಏನ್ ಹೇಳೋಣ ಅವ್ರಿಗೆ ಹೇಳುದು ಸರ್. ಇದು ಈ ಆಕ್ಷನ್ ಸೀನ್ ಎಲ್ಲ ಮಾಡುವಾಗ ಎಷ್ಟು ರಿಸ್ಕ್ ಇದ್ದಿತ್ತು ಸರ್? ಯಾಕಂದ್ರೆ ಒಬ್ರಿಬ್ರಾದ್ರೆ ಹೇಗಾದ್ರೂ ಮಾಡ್ಬೋದು, ಬಟ್ ಅಷ್ಟೊಂದ್ ಜನರ ನಡುವೆ ಈ ಆಕ್ಷನ್ ಸೀಕ್ವಲ್ ಮಾಡೋದು ಎಷ್ಟು ಕಷ್ಟ ಆಯ್ತು, ರಿಸ್ಕ್ ಆಯ್ತಾ ಏನು ಅಂತ? ಈಸಿಯಾಗಿ ನಡೆದು ಹೋಯ್ತಾ ಸರ್? ಈಸಿ ಅನ್ನೋದು ಯಾವ್ದೂ ಇಲ್ಲ ಸರ್ ಸಿನಿಮಾದಲ್ಲಿ. ಈಸಿ ಆಗಿದ್ದು ಯಾವ್ದೂ ಇಲ್ಲ, ಎಲ್ಲವೂ ರಿಸ್ಕ್ ತಗೊಂಡೆ, ಅದಕ್ಕೆ ಬೇಕಾದಂತ ರಿಸ್ಕ್ ಗಳನ್ನ ತಗೊಂಡೇ ಮಾಡಿದಂತ ಆಕ್ಷನ್ ಸೀಕ್ವೆನ್ಸ್ಗಳು. ನೀವು ನಂಬಲ್ಲ, ಇದು ಏನೋ ಫಸ್ಟ್ ನಮ್ಮ ಇಂಟ್ರೋ ಫೈಟ್ ಏನಿದೆ, ಮ್ಯಾಥ್ಯೂ ಮಹೇಶ್ ಮಾಸ್ಟರ್ ಅಂತ ಕಂಪೋಸ್ ಮಾಡಿದ್ರು. ಫುಲ್ ಮಳೆ, ಅಲ್ಲಿ 24 hours ಮಳೆ ಆ ಜಾಗದಲ್ಲಿ. ಅದ್ರಲ್ಲಿ ಬೇರೆ ಎಕ್ಸ್ಟ್ರಾ ರೈನ್ ಎಫೆಕ್ಟ್ ನಮ್ಗೆ ಹೆಂಗ್ ಬಂದಿದೀವಿ ಅಂದ್ರೆ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮಳೆ 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 ಮಳೆ. ಅದೊಂದು ವಾರ ಪೂರ್ತಿ ಅದ್ರಲ್ಲೇ ಮಾಡಿ ಸೀಕ್ವೆನ್ಸ್ ಅದು. ಅದ್ರಲ್ಲೂ ಒಂದಷ್ಟು ರೋಪ್ ಶಾಟ್ಸ್ ಸೀಕ್ವೆನ್ಸ್ಗಳು ಎಲ್ಲ ಮರಗಳಿಂದ ಹಾರ್ತಿವಿ ಬಂದಾಗ, ಆ ಉಂಡೆ ತಿರ್ಕೊಂಡ್ ಬರ್ತಾರೆ, ಅದಕ್ಕೆಲ್ಲ ಹಿಂದೆಗಳೆಲ್ಲ ಸೊಪ್ಪೆಲ್ಲ ಕಟ್ಕೊಂಡು, ಆತರ ಭಯಂಕರ ರಿಸ್ಕ್ ಅದನ್ನು. ಅದು ನಾವು ಫಸ್ಟ್ ಆಮೇಲೆ ಇಂಟರ್ವಲ್ ಬ್ಲಾಕ್ ಶೂಟ್ ಮಾಡಿದ್ವಿ. ಅದು ರಾಮ ಲಕ್ಷ್ಮಣ್ ಮಾಸ್ಟ್ರು ಏನ್ ಅಂತಾರೆ, ಪೂರ್ತಿ ನೈಟ್ ಶೂಟ್. ಅದು ಎಲ್ಲ ಬೇರೆ 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 ಎಕ್ಸ್ಪೀರಿಯನ್ಸ್. ಇದು ಪೂರ್ತಿ ಮಳೆ ಒಂದು, ಇನ್ನೊಂದು ಪೂರ್ತಿ ನೈಟು, ಇನ್ನೊಂದು ಪೂರ್ತಿ ಬಿಸಿಲು. ಯಾವುದು ಚಾರಿಯಟ್ ಫೈಟ್, ರಥ ಬರುತ್ತಲ್ಲ ಕೆಳಗೆ, ಅದಂತೂ ಪೂರ್ತಿ ಬಿಸಿಲು. ಅರ್ಜುನ್ ಮಾಸ್ಟ್ರು ಕೊರಿಯೋಗ್ರಾಫ್ ಮಾಡಿದ್ದು. ಆ ಕ್ಲೈಮ್ಯಾಕ್ಸ್ ಅವರಂತೂ ಸಿಕ್ಕಾಪಟ್ಟೆ ಬಿಸಿಲು. ಆ ಶನಿವಾರ ಸಂತೆಯಲ್ಲಿ ಶೂಟ್ ಮಾಡಿದ್ವಿ. ಬೆಳಗ್ಗೆ 8 ಗಂಟೆವರೆಗೂ ನಡ್ಗೋ ಚಳಿ. ಚಳಿ ಅಂದ್ರೆ ಚಳಿ ಸರ್, ಹೆವಿ ನಡ್ಕ. 5 ಟೀ ಕುಡಿತಿದ್ವಿ. 9 ಗಂಟೆ ನಂತರ ಹೊಡಿಯೋದ್ ಬಿಸಿಲು, ಸುಟ್ಟಾಗ್ಬಿಟ್ವು, ಎಲ್ಲ ಸುಟ್ಟೋಗಿದ್ರು. ಸೊ ಅಷ್ಟು ಬಿಸಿಲು. ಅಲ್ಲಾಗಿದ್ ಫೈಟು.
ಬೇರೆ 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 ಎಕ್ಸ್ಪೀರಿಯನ್ಸ್ಗಳು. ಮಜಾಕರ್ ನಾನ್ ಸಾಯುವಂತ ಸೀಕ್ವೆನ್ಸ್ ಪೂರ್ತಿ ನೈಟು ಬೆಂಕಿಯಲ್ಲಿ ಆಗಿದ್ ಫೈಟ್ ಅದು. ಸೊ ಅರ್ಜುನ್ ಮಾಸ್ಟರ್ ಕಂಪೋಸ್ ಮಾಡಿದ್ದು. ಏನ್ ಬೆಂಕಿ ಅದ್ ನೋಡಕ್ಕೆ ಒಂದು ವಾವ್, ನಾವ್ ಆಗ್ಲೇ ಅಂತಿದ್ವಿ ಈ ಸ್ಕ್ರೀನ್ ಮೇಲೆ ಹೆಂಗ್ ಕಾಣ್ಬಿಡ ಗುರು ಇದು ಅಂತ. ವಾವ್ ಅನ್ಸುತ್ತೆ ಅದನ್ನ ಮಾಡುವಾಗ. ಆ ಬೆಂಕಿ ಶಾರ್ಟ್ಸ್ ಅದು ಇದು, ಆ ಬೆಂಕಿ ಕಿಡಿಗಳು ಬೀಳ್ತಿತ್ತು, ಮೈಯೆಲ್ಲ ಇದಾಗ್ತಿತ್ತು. ಪಾಪ ಪ್ರಿಕಾಷನ್ಸ್ ಮತ್ತೆ ಸೇಫ್ಟಿ ಅಂತ ಹೇಳಿ ನಮ್ಗೆ ಒಂದಷ್ಟು ಜೆಲ್ಗಳನ್ನೆಲ್ಲ ತಂದ್ಕೊಟ್ಟು ಜೆಲ್ಲೆಲ್ಲ ಹಾಕ್ಸಿ, ಯಾವಾಗ್ಲೂ ಮೆಡಿಕ್ ಜೊತೆಲೇ ಇರೋರು, ಆಂಬುಲೆನ್ಸ್ ಮತ್ತೆ ಮೆಡಿಕ್ ಯಾವಾಗ್ಲೂ ಜೊತೆಲೇ ಇರೋರು. ಸೊ ಆ ತರ ಸೇಫ್ಟಿ ಮೆಜರ್ಸ್ ಎಲ್ಲ ತಗೊಂಡು ಒಂದಷ್ಟು ಕಷ್ಟಗಳನ್ನ ಪಟ್ಟು, ಒಬ್ರು ಇಬ್ರು ಫೈಟರ್ಗಳಲ್ಲ ಸರ್, ಈ ಒಂದ್ ಸಿನಿಮಾ ಬಂದ್ರೆ ಒಂದ್ 10 ಜನ 15 ಜನ ಫೈಟರ್ಗಳು, ಹೌದು, 100 ಜನ ಫೈಟರ್ಗಳು. ಬೆಂಗಳೂರು ಫೈಟರ್ಗಳು, ಹೈದರಾಬಾದ್ ಫೈಟರ್ಸ್, ತಮಿಳ್ನಾಡು ಫೈಟರ್ಸ್, ಎಲ್ಲೆಲ್ಲಿಂದನೂ ಬಂದಿದ್ದಾರೆ. ನಾವ್ ನೋಡೇ ಇಲ್ಲ ಫಾರಿನ್ ಮಾಸ್ಟ್ರು, ಫಾರಿನ್ ಫೈಟರ್ಸ್, ಅವ್ರನ್ನ ನೋಡೇ ಇಲ್ಲ. ಅವ್ರ ಸ್ಟೆಂಟ್ಸ್ ಮಾಡೋ ರೀತಿ ಬೇರೆ. ಎಲ್ಲವೂ ಆ ಸೇಫ್ಟಿ ಮೆಜರ್ ಗಳನ್ನ ಇಟ್ಕೊಂಡು ರಿಸ್ಕ್ ತಗೊಂಡು, ಸಿಕ್ಕಾಪಟ್ಟೆ ರಿಸ್ಕ್ ಗಳನ್ನ ತಗೊಂಡು ಶೂಟ್ ಮಾಡಿದ್ ಸರ್. ಇವತ್ ಸ್ಕ್ರೀನ್ ಮೇಲೆ ನೋಡಕ್ ವಾವ್ ವಾವ್ ಅನ್ಸುತ್ತೆ ಅದು. ಹೌದು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.